ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ. ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದು ಯಾರು ಸ್ನೇಹಿತರೆ? ಹೀಗಾಗಿ ನಿಮ್ಗೆಲ್ಲರಿಗೂ ಸಹ ಗೊತ್ತು, ಈ ಒಂದು ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಆ ಒಂದು ಎಲಿಮಿನೇಷನ್ ಪ್ರೋಸೆಸ್ ಸಹ ಇವತ್ತಿನ ರಾತ್ರಿ ನಡೆಯುತ್ತೆ. ಅಂದ್ರೆ ಇವತ್ತು 6 ಗಂಟೆವರೆಗೂ ಸಹ ವೋಟಿಂಗ್ ಪೋಸ್ ಓಪನ್ ಇರೋದ್ರಿಂದ ಇವತ್ತು ರಾತ್ರಿ ನಡೆಯುವಂತ ಎಲಿಮಿನೇಷನ್ ಪ್ರೋಸೆಸ್ ನ ನಮಗೆ ನಾಳಿನ ಎಪಿಸೋಡ್ ನ ಮುಕ್ತಾಯದ ಹಂತದಲ್ಲಿ ತೋರಿಸ್ತಾರೆ, ಯಾರ ಒಂದು ಬಿಗ್ ಬಾಸ್ ಜರ್ನಿ ಎಂಡ್ ಆಗಿದೆ ಅಂತ. ಸೊ ಇವತ್ತು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುವಂತ ದಿನ, ಯಾರ ಜರ್ನಿ ಬಿಗ್ ಬಾಸ್ ಅಲ್ಲಿ ಎಂಡ್ ಆಗುತ್ತೆ ಅಂತ ವೀಕ್ಷಕರಿಗೆ ಆಲ್ಮೋಸ್ಟ್ ಅಪ್ಡೇಟ್ ಬಂದ್ಬಿಡೋ ಅಂತ ದಿನ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕಾದ್ರೆ ಇಲ್ಲಿ ನಾಮಿನೇಷನ್ ಇರುವಂತ 6 ಕಂಟೆಸ್ಟೆಂಟ್ ಗಳ ಪೈಕಿ ಯಾರ ಸ್ಥಾನ ಯಾವ್ದಲ್ಲಿದ್ದಾರೆ, ಯಾರು ಬಂದು ಡೇಂಜರ್ ಝೋನ್ ನಲ್ಲಿ ಕುತ್ಕೊಂಡಿದ್ದಾರೆ, ಯಾರು ಎಲಿಮಿನೇಷನ್ ಆಗ್ಬೋದು. ಸೊ ಈ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ನಮ್ಗೆ ಮ್ಯೂಟೆಂಟ್ ರಘು ಅವರು ಇಲ್ಲಿ ಕೊನೆಯ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದಾರೆ, 6ನೇ ಸ್ಥಾನದಲ್ಲಿ. ಸದ್ಯಕ್ಕೆ ಮ್ಯೂಟೆಂಟ್ ರಘು ಅವರಿಗೆ ಬರ್ತಾರಂತ ವೋಟಿಂಗ್ ಪರ್ಸೆಂಟೇಜ್ ಅಂತ ನಾವು ಪರಿಗಣನೆ ತಗೊಳ್ಳೋದಾದ್ರೆ 12.69 ವೋಟಿಂಗ್ ಪರ್ಸೆಂಟೇಜ್ ಅಷ್ಟು ಇಲ್ಲಿ ರಘು ಅವರಿಗೆ ಬರ್ತಾ ಇದೆ. ರಘು ಅವರು 100% ಟಾಪ್ 5 ಕಾಣಿಸ್ಕೊಳ್ತಾರೆ. ರಘು ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಮೆಚ್ಯೂರಿಟಿ ಆಗಿರ್ಬೋದು, ಜನಗಳಿಗೆ ಇಷ್ಟ ಆಗಿದೆ ಅನ್ನೋ ಭಾವನೆಯಲ್ಲಿ ಪ್ರತಿಯೊಬ್ಬರು ಸಹ ಇರ್ತಾ ಇದ್ರು. ಬಟ್ ಒಂದು 3 ವಾರಗಳಿಂದ ರಘು ಅವರ ಆಟ ಅನ್ನೋದು ಸಿಕ್ಕಾಪಟ್ಟೆ ಫ್ಲಾಟ್ ಆಗಿ ನಡೀತಾ ಇದೆ. ಎಲ್ಲೂ ಸಹ ಕೆಟ್ಟವರು ಆಗ್ತಾರೆ, ಎಲ್ಲೂ ಸಹ ಒಳ್ಳೆಯವರು ಆಗ್ತಾರೆ. ಇಂಪ್ಯಾಕ್ಟ್ ಫುಲ್ ಆಗಿರುವಂತ ಆಟ ಬರಲೇ ಇಲ್ಲ. ಅದೇ ಉದ್ದೇಶಕ್ಕೆ ಇಲ್ಲಿ ರಘು ಅವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಘು ಅವರು ಎಲಿಮಿನೇಷನ್ ಅನ್ನೋ ಹೊಸ್ತಿನಲ್ಲಿ ಬಂದು ನಿಂತಿದ್ದಾರೆ. ಎಲಿಮಿನೇಷನ್ ಆಗುವಂತ ಸಾಧ್ಯತೆ ಒಂದು 90% ಇದೆ ರಘು ಅವರು ಅಂತ ಹೇಳ್ಬೋದು. ಅಂಡ್ ನಂತರದ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಧ್ರುವಂತ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧ್ರುವಂತ್ ಅವರು ಒಂದು ಸೀಸನ್ ಕಿಚ್ಚನ ಚಪ್ಪಾಳೆ ಬಂದಾದ್ಮೇಲೆ ವೋಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಬರುತ್ತೆ. ಧ್ರುವಂತ್ ಅವರು ಇಲ್ಲಿ ಟಾಪ್ 5 ಅಥವಾ ಟಾಪ್ 4 ವರ್ಗೂ ಸಹ ಬರುವಂತ ಸಾಧ್ಯತೆ ಇರುತ್ತೆ ಅಂತ ಪರ್ಸನಲ್ ಆಗಿ ನಾನ್ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಧ್ರುವಂತ್ ಅವ್ರಿಗೆ ಹೇಳಿಕೊಳ್ಳುವ ಮಟ್ಟಕ್ಕಷ್ಟು ವೋಟಿಂಗ್ ಪರ್ಸೆಂಟೇಜ್ ಅಂತ ಬರ್ತಾ ಇಲ್ಲ. ಬಟ್ ಒಂದು 13ನೇ ವಾರ 12ನೇ ವಾರದವರೆಗೂ ಸಹ ಬರ್ತಾ ಇದೆ ಅಂತ ವೋಟಿಂಗ್ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ತುಂಬಾ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ. ಅಂಡ್ ಇಲ್ಲಿ ಇವರು ಯಾವಾಗ ಬೇಕಾದ್ರೂ ನಾನು 4ನೇ ಸ್ಥಾನಕ್ಕೂ ಬಂದು ಸಹ ಕುತ್ಕೊಳ್ತೀನಿ, ನನ್ನ ಹತ್ರ ಅಷ್ಟು ಅಭಿಮಾನಿ ಬಳಗ ಇದೆ ಅನ್ನೋ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ. ಸೊ ಸದ್ಯಕ್ಕಾದ್ರೆ ಧ್ರುವಂತ್ ಅವ್ರಿಗೆ ಬರ್ತಾ ಇರುವಂತ ವೋಟಿಂಗ್ ಪರ್ಸೆಂಟೇಜ್ 14.08 ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ. ಅಂದ್ರೆ ಕಾವ್ಯ ಅವರಿಗೆ ಮತ್ತೆ ಇಲ್ಲಿ ಧ್ರುವಂತ್ ಅವರಿಗೆ ಅಷ್ಟರ ಮಟ್ಟಿಗೆ ದೊಡ್ಡ ಮಾರ್ಜಿನ್ ಏನಿಲ್ಲ, ಕೇವಲ 8% ಡಿಫ್ರೆನ್ಸ್ ಇದೆ ಅಷ್ಟೇ. ಯಾವಾಗ ಬೇಕಾದ್ರೂ 4ನೇ ಸ್ಥಾನಕ್ಕೆ ಧ್ರುವಂತ್ ಅವರು ಬರ್ಬೋದು. ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ನಮ್ಗೆ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಕಾಣ ಸಿಗ್ತಾ ಇದ್ದಾರೆ. ಇವರು ಸಹ ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ದಾರೆ. ಈಗಾಗಲೇ ಸಿಕ್ಕಾಪಟ್ಟೆ ರೂಮರ್ಸ್ ಬರ್ತಾ ಇದೆ, ಕಾವ್ಯ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಅಂತ. ಆದ್ರೂ ಸಹ ನಾವೇನು ಅಚ್ಚರಿ ಪಡೆಯೋ ರೈತ ಇಲ್ಲ. ಯಾಕೆ ಅಂದ್ರೆ ಕಿಚ್ಚನ ಪಂಚಾಯತ್ ಸುದೀಪ್ ಸರ್ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನೀವು ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಳ್ತಾ ಇರೋದು ಐದಾರು ಗಿಲ್ಲಿಯಿಂದ ಇಲ್ಲ ಅಶ್ವಿನಿಂದ ಇಲ್ಲ ರಕ್ಷಿತಾ ಅಂತ. ಹೋಸ್ಟ್ ಆಗಿರುವಂತ ಸುದೀಪ್ ಸರ್ ಬಾಯಿಂದಾನೆ ಬಂದಾಗ ಆಟೋಮೆಟಿಕ್ಲಿ ಸ್ವಲ್ಪ ಡೌಟ್ಸ್ ಸಹ ಬರುತ್ತೆ. ಹೋಸ್ಟ್ ಆಗಿರೋರು ಯಾವುದೇ ಒಂದು ಕಂಟೆಸ್ಟೆಂಟ್ ವಿಚಾರದಲ್ಲಿ ಡೈರೆಕ್ಟ್ ಆಗಿ ಈ ತರ ಹೇಳೋದಿಲ್ವಲ್ಲ. ಕಾವ್ಯ ವಿಚಾರದಲ್ಲಿ ಬಿಗ್ ಬಾಸ್ ಅವ್ರು ಏನಾದ್ರು ಡಿಸಪಾಯಿಂಟಿಂಗ್ ಇದಾರ ಅನ್ನೋದು ವಿಚಾರ ಬಂದೇ ಬರುತ್ತೆ. ಸೊ ಇಲ್ಲಿ ಕಾವ್ಯ ಅವರಿಗೆ ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ 4ನೇ ಸ್ಥಾನದಲ್ಲಿ 14.91% ಅಷ್ಟು ವೋಟಿಂಗ್ ಪರ್ಸೆಂಟ್ ಬರ್ತಾ ಇದೆ. ಇಲ್ಲಿ ಧ್ರುವಂತಿಗೆ ಮತ್ತೆ ಕಾವ್ಯಗೆ ಕೇವಲ 0.8% ಡಿಫ್ರೆನ್ಸ್ ಇದೆ ಅಷ್ಟೇನೆ. ಸೊ ಇಲ್ಲಿ ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಫ್ಯಾಮಿಲಿ ವೀಕ್ ಆದ್ಮೇಲೆ ತುಂಬಾನೇ ಡಿಕ್ರೀಸ್ ಆಗಿದೆ. ಅಲ್ಲಿ ಫ್ಯಾಮಿಲಿ ವೀಕ್ ನಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ನೆಗೆಟಿವ್ ಆಯ್ತು. ನಂತರದ ದಿನಗಳಲ್ಲಿ ಗಿಲ್ಲಿ ಕಾವ್ಯ ಅಂತ ಏನ್ ಮೆಚ್ಕೊಳ್ತಾ ಇದ್ರು, ಗಿಲ್ಲಿಯಿಂದ ದೂರ ಆಗಿದ್ದಾಗಿರ್ಬೋದು, ಅಂಡ್ ಕೆಲವೊಂದು ಸಂದರ್ಭಗಳಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಾದ್ರೆ ಮಾತಾಡಿದಂತ ರೀತಿ ಆಗಿರ್ಬೋದು, ಕಾವ್ಯ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾನೆ ಇದೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಕಾವ್ಯ ಅಭಿಮಾನಿಗಳ ಒಂದು ಬೇಸ್ ಅಂತ ಏನಿತ್ತು, ಅವರು ಮಾತ್ರ ಇಲ್ಲಿ ಕಾವ್ಯ ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಜನರಲ್ ಆಗಿ ನೋಡುವಂತ ಅಭಿಮಾನಿಗಳು ಯಾರೆಲ್ಲ ವೋಟ್ ಮಾಡ್ತಾ ಇದ್ದಾರೆ ಕಾವ್ಯ ಅವರಿಗೆ, ಆ ಒಂದು ವೋಟ್ಸ್ ಏನಿದೆ ಅದು ಸ್ಪ್ಲಿಟ್ ಆಗ್ಬಿಟ್ಟಿದೆ. ಬೇರೆ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಅವರು ಅಂತ ಹೇಳ್ಬೋದು ಜನರಲ್ ಆಡಿಯನ್ಸ್. ಸೊ ಸದ್ಯಕ್ಕೆ ನಮ್ಗೆ ಇಲ್ಲಿ ಕಾವ್ಯ ಅವರು ಸಹ ಡೇಂಜರ್ ಝೋನ್ ಕಾಣ ಸಿಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ರಘು, ಧ್ರುವಂತ್, ಕಾವ್ಯ ಮೂವರಲ್ಲಿ ಯಾರು ಎಲಿಮಿನೇಟ್ ಆದ್ರೂ ಸಹ ನೀವು ಅಚ್ಚರಿ ಪಡೋ ರೀತಿಯಲ್ಲಿ ಏನು ಬಿಹೇವ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಉಳಿದಿರೋದು 3 ದಿನಗಳಾದ್ರೂ ಸಹ ಬಿಗ್ ಬಾಸ್ ಅವರ 3 ದಿನಗಳಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಫಿನಾಲೆ ವೀಕ್ ಅಥವಾ ಫಿನಾಲೆನ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಜನಗಳನ್ನ ಕೂರ್ಸೋ ತರ ಮಾಡ್ತಾರೆ. ಅವ್ರ ಕಡೆಯಿಂದ ಏನ್ ಕಂಟೆಂಟ್ ಬರಬಹುದು ಅನ್ನೋದು ಸಹ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ. ಕೇವಲ ವೋಟಿಂಗ್ ಪರ್ಸೆಂಟೇಜ್ ನ ಮಾತ್ರ ಪರಿಗಣನೆ ತಗೊಳ್ಳೋದಿಲ್ಲ ಬಿಗ್ ಬಾಸ್ ಅವರು. ಅದು ಫಿನಾಲೆ ವೀಕ್ ಅಲ್ಲಿ ರನ್ನರ್ ನ ವಿನ್ನರ್ ನ ಡಿಸೈಡ್ ಮಾಡೋದಕ್ಕೆ ಮಾತ್ರ ವೋಟಿಂಗ್ ನ ತಗೊಳ್ತಾರೆ ಪರಿಗಣನೆಗೆ. ಬಟ್ ಫಿನಾಲೆ ವೀಕ್ ವರ್ಗೂ ಸಹ ಮನೇಲಿ ಯಾವ್ದೆಲ್ಲ ಕಂಟೆಸ್ಟೆಂಟ್ಸ್ ಇದ್ರೆ ವೀಕ್ಷಕರು ಅತಿ ಹೆಚ್ಚಾಗಿ ಎಪಿಸೋಡ್ ನ ನೋಡ್ಬೋದು. ಯಾರು ವೀಕ್ಷಕರನ್ನ ಗಮನ ಸೆಳೆಯುವಂತ ಒಂದು ಆಟಗಾರರಾಗಿದ್ದಾರೆ ಅನ್ನೋದನ್ನ ಸಹ ಪರಿಗಣನೆ ತಗೊಳ್ತಾರೆ. ಸೊ ಈ 3 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಬೇಕಾದ್ರೂ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗಿ ಹೊರಗಡೆ ಬರ್ಬೋದು. ಅಂಡ್ ನಮ್ಗೆ ಇಲ್ಲಿ 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಕಾಣ ಸಿಗ್ತಾ ಇದ್ದಾರೆ. ಅಶ್ವಿನಿ ಅವರು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಮಾಡ್ಕೊಳ್ತಾ ಇದ್ದಾರೆ ಕಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ, ಕನ್ನಡ ಪರ ಹೋರಾಟಗಾರ್ತಿ ವೋಟ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ಕೊಳ್ತಾ ಇದ್ದಾರೆ.
ಅಂಡ್ ಅವ್ರದೇ ಆದಂತ ಸಪರೇಟ್ ಅವ್ರ ವ್ಯಕ್ತಿತ್ವವನ್ನು ಇಷ್ಟಪಡುವಂತ ಅಭಿಮಾನಿಯ ಬಳಗನೂ ಸಹ ಇದೆ. ಸೊ ಎರಡರ ಕಾಂಬಿನೇಷನ್ ಇಂದ ಅಶ್ವಿನಿ ಗೌಡರ್ಗೆ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ನಾವು ನೋಡೋದಾದ್ರೆ 16.18% ವೋಟಿಂಗ್ ಅಲ್ಲಿ ಅಶ್ವಿನಿ ಗೌಡರ್ ಗಳಿಸ್ಕೊಳ್ತಾ ಇದಾರೆ. ಇವರ PR ಟೀಮ್ಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾ ಇದಾರೆ. ಅಂಡ್ ಇದ್ರ ಜೊತೆಗೆ ಬೂಸ್ಟ್ ಅಪ್ ಆಗೋದಕ್ಕೆ ಇಲ್ಲಿ ಫ್ಯಾನ್ ಬೇಸ್ ಸಹ ಇದೆ. ಸೊ ಎರಡು ಸಹ ಕಂಬೈನ್ ಆಗಿ ತುಂಬಾ ಅದ್ಭುತವಾದಂತ ವೋಟಿಂಗ್ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮುಂದುವರಿತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ 18.47% ಅಷ್ಟು ವೋಟಿಂಗ್ ಬರ್ತಾ ಇದೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ನಮ್ಗೆ ಯಾವುದೇ ರೀತಿಯ ಒಂದು ಪ್ರಮೋಷನ್ಸ್ ಇಲ್ಲ ಅಂದ್ರೂ ಸಹ ಫ್ಯಾಮಿಲಿ ಆಡಿಯನ್ಸ್, ಎಸ್ಪೆಷಲಿ ವುಮೆನ್ ಆಡಿಯನ್ಸ್ ಏನಿದ್ದಾರೆ ಮನೆ ಮಗಳಾಗಿ ಸ್ವೀಕರಿಸ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಈ ಒಂದು ಮಲೆನಾಡಿನ ಕಡೆ ಇರುವಂತ ಜನಗಳೆಲ್ಲ ಸಹ ನಮ್ಮ ಮನೆ ಮಗಳನ್ನ ನಾವು ಗೆಲ್ಲಿಸ್ಕೊಳ್ತೀವಿ ಅನ್ನೋ ಅಭಿಪ್ರಾಯದಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದೇ ಉದ್ದೇಶಕ್ಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಮ್ಗೆ ಎರಡನೇ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದಾರೆ. ಅಂಡ್ ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿ ಅವರೇ ಮುಂದುವರಿತಾ ಇದ್ದಾರೆ. ಸದ್ಯಕ್ಕಾದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಂಬರ್ 1 ಪೊಸಿಷನ್ ಗೆ ಗಿಲ್ಲಿ ಅವರನ್ನ ಬಿಟ್ಟರೆ ಬೇರೆ ಯಾವುದೇ ಕಂಟೆಸ್ಟ್ ಬರುವಂತ ಸಾಧ್ಯತೆ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನ 4 ದಿನಗಳ ಆಟ ಇದೆ, ಏನಾಗೋದಂತ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಗಿಲ್ಲಿನ ಯಾರು ಸಹ ಟಚ್ ಮಾಡಕ್ ಹೋಗ್ತಾ ಇಲ್ಲ. 23.67% ವೋಟಿಂಗ್ ನಲ್ಲಿ ಗಿಲ್ಲಿ ಪಡ್ಕೊಳ್ತಾ ಇದಾರೆ. ಸೊ ಇದೇ ವೋಟಿಂಗ್ ಪರ್ಸೆಂಟೇಜ್ ಮಿಡ್ ವೀಕ್ ಎಲಿಮಿನೇಷನ್ ಆದ್ಮೇಲೂ ಸಹ ಕಂಟಿನ್ಯೂ ಆದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ಅವರೇ ಮುಂದುವರಿತಾರೆ. ಅಂಡ್ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಆಗಿ ಹೊರ ಹೊಮ್ತಾರೆ. ಅಂಡ್ ಅಶ್ವಿನಿ ಗೌಡ ಅವರ ಒಂದು ಏನು ಇದೆ ಪ್ರಮೋಷನ್ಸ್ ಇರ್ಬೋದು, ಅದೇನಾದ್ರೂ ಮತ್ತಷ್ಟು ಹೆಚ್ಚಾದ್ರೆ ಮೇ ಬಿ ಇಲ್ಲಿ ರನ್ನರ್ ಆಫ್ ಸ್ಥಾನಕ್ಕೆ ಅಶ್ವಿನಿ ಅವರು ಸಹ ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕಾದ್ರೆ ನಮ್ಗೆ ಇಲ್ಲಿ ಟಾಪ್ 3 ಆಗಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಅವರು ಕಾಣಿಸ್ತಾ ಇದಾರೆ. ಬಾಟಮ್ ನಲ್ಲಿ ನಮ್ಗೆ ಇಲ್ಲಿ ರಘುವರ್ ಆಗಿರ್ಬೋದು, ಧ್ರುವಂತರ್ ಆಗಿರ್ಬೋದು, ಮತ್ತೆ ಕಾವ್ಯ ಅವರು ಕಾಣಿಸ್ತಾ ಇದಾರೆ. ವೋಟಿಂಗ್ ನ ಪರ್ಸೆಂಟೇಜ್ ಮೂಲಕ ಇಲ್ಲಿ ಎಲಿಮಿನೇಟ್ ನಡೆಯೋದಾದ್ರೆ ರಘುವರ್ ಈ ಒಂದು ವಾರದ ಬಿಗ್ ಬಾಸ್ ಜರ್ನಿ ಎಂಡ್ ಆಗುತ್ತೆ. ಇಲ್ಲ ಬಿಗ್ ಬಾಸ್ ಅವರು ಬೇರೆ ರೀತಿಯ ಪರಿಗಣನೆ ತಗೊಳ್ತಾರೆ. ಕೆಲವೊಂದು ವಿಚಾರಗಳ ಕಂಟೆಂಟ್ ಆಗಿರ್ಬೋದು, ಬಿಗ್ ಬಾಸ್ ನಲ್ಲಿ ಯಾರು ಉಳ್ಕೊಂಡ್ರೆ ವೀಕ್ಷಕರ ಗಮನ ಸೆಳೀತಾರೆ, ಇಲ್ಲ ಬಿಗ್ ಬಾಸ್ ಬಗ್ಗೆ ಯಾರು ಎಲಿಮಿನೇಟ್ ಆದ್ರೆ ಅತಿ ಹೆಚ್ಚಾಗಿ ಮಾತಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇವೆಲ್ಲ ಸಹ ಪರಿಗಣನೆ ತಗೊಂಡ್ರೆ ಮೇ ಬಿ ಇಲ್ಲಿ ಕಾವ್ಯ ಅವರ ಅಥವಾ ಧ್ರುವಂತವ್ರು ಎಲಿಮಿನೇಟ್ ಆಗುವಂತ ಸಾಧ್ಯತೆ ಸಹ ಇದೆ ಅಂತ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಪರ್ಸನಲಿ ಈ ಒಂದು ವಾರ ಧ್ರುವಂತವ್ರನ್ನ ಎಲಿಮಿನೇಟ್ ಮಾಡಕ್ ಹೋಗೋದಿಲ್ಲ. ಮಿಡ್ ವೀಕ್ ಅಲ್ಲಿ ಅವ್ರನ್ನ ಫಿನಾಲೆ ಏನು ಒಂದು ಡೇ ಇದೆ ಆ ಒಂದು ಡೇ ವರ್ಗು ಕರ್ಕೊಂಡು ಬರ್ತಾರೆ. ಅವ್ರ ಕಡೆಯಿಂದ ಅಲ್ಲಲ್ಲಿ ಕಂಟೆಂಟ್ ಬರ್ತಾರೆ ಅಂತ. ಎಸ್ಪೆಷಲಿ ಮನ್ನಮ್ಮನ ಅವ್ರು ಬಂದಾಗ ಸಹ ಅವ್ರ ಕಡೆಯಿಂದ ಕಂಟೆಂಟ್ ಸಿಗಿದೆ. ಪಾಸಿಟಿವ್ ಆರ್ ನೆಗೆಟಿವ್ ಬಿಗ್ ಬಾಸ್ ಅವ್ರಿಗೆ ಬೇಕಾದ್ರೆ ಜನಗಳು ಅವ್ರ ಒಂದು ಎಪಿಸೋಡ್ ನ ನೋಡ್ಬೇಕು. ಆ ಒಂದು ಕಂಟೆಂಟ್ ನಲ್ಲಿ ಧ್ರುವಂತರ್ ನೋಡ್ತಾ ಇದ್ರೆ ಸೊ ಅವ್ರನ್ನ ಸೇವ್ ಮಾಡ್ಕೊಳ್ತಾರೆ ಅನ್ನೋದು ಪರ್ಸನಲ್ ಒಪಿನಿಯನ್. ಸೊ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.